ಗೀತಾ ಮಹಾತ್ಮೆ. ಅವಜಾನಂತೆ ಮಾಂ ಮೂಢಾಃ ಮಾನುಷೀಂ ತನುಮಾಶ್ರಿತಂ ಪರಂ ಭಾವಮಜಾನಂತಃ ಮಮ ಭೂತ ಮಹೇಶ್ವರಂ. ಅಂದರೆ ಮೂಢಾತ್ಮರಾದ ಮಾನವರು ಎಲ್ಲದರಲ್ಲಿಯೂ ಇರುವ ತನ್ನ ಅಸ್ತಿತ್ವವನ್ನು ಕಾಣಲಾರದೆ ಪ್ರಕೃತಿಯ ದಿವ್ಯತೆಯನ್ನು ಕಂಡುಕೊಳ್ಳುವಲ್ಲಿ ವಿಫಲರಾಗುತ್ತಾರೆ. ಹೌದು, ಮನುಷ್ಯರ ಸ್ವಭಾವವೇ ಹಾಗೆ. ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತೊಡಿಬುದೇ ಜೀವನ ಎಂಬ ಕವಿವಾಣಿಯಂತೆ ತನ್ನನ್ನು ತಾನು ಅರಿತುಕೊಳ್ಳುವ ಪ್ರಯತ್ನ ಮಾಡದೆ ತನ್ನಲ್ಲಿರುವುದನ್ನು ಬೇರೆಲ್ಲಿಯೋ ಹುಡುಕಲು ಹಂಬಲಿಸುತ್ತಾನೆ. ತೇನ ವಿನ ತೃಣಮಪಿ ನ ಚಲತಿ ಎಂಬಂತೆ ಭಗವಂತನ ಪ್ರೇರಣೆಯಿಲ್ಲದೆ ಒಂದು ಹುಲ್ಲು ಕಡ್ಡಿಯೋ ಅಲ್ಲಾಡದು. ವಿಶ್ವದ ಸಕಲ ಜೀವರಾಶಿಗಳಲ್ಲಿಯೂ ಹೆಚ್ಚೇಕೆ ಜಡ ವಸ್ತುಗಳೆನಿಸುವ ಗಿಡ, ಮರ, ಕಲ್ಲು, ಮಣ್ಣು ಮುಂತಾದ ಎಲ್ಲದರಲ್ಲಿ ಪರಮಾತ್ಮನನ್ನೇ ಆರೋಪಿಸಿ ಆರಾಧಿಸುವ ಸನಾತನಿಗಳನ್ನು ಆಧುನಿಕರೀಗ ಅಲ್ಲಗಳೆಯುತ್ತಾರೆ. ಮುಕ್ತಕವೊಂದು ಹೀಗೆ ಹೇಳುತ್ತದೆ: ಶಿಲೆಯೊಂದು ಮಂದಿರದಿ ಬಿಂಬರೂಪದಿ ನೆಲೆಸಿ ಕಲೆಯ ಬಲೆಯಿಂದಲ್ಲಿ ಭಜಕರನು ತಣಿಸಿ ಎಲ್ಲರಿಷ್ಟಾದಿಗಳ ಪೂರೈಪ ದೇವಂಗೆ ಬರಿ ಕಲ್ಲು ಎನದಿರೈ ಮರುಳೆ ಗಿರಿಜಾಧವ. ಕಲ್ಲಿನಿಂದಲೇ ಕಡೆದು ಬಿಂಬ ಮಾಡಿ ಪರಮಾತ್ಮನನ್ನು ಆರೋಪಿಸಿ ಪ್ರತಿಷ್ಠಾಪನೆ ಮಾಡುತ್ತಾರೆ. ಆ ಬಿಂಬದಲ್ಲಿ ಕಲಾವೃದ್ಧಿಯಾಗಿ ಭಕ್ತರ ಇಷ್ಟಾರ್ಥ ಪೂರೈಸುವ ಭಗವಂತನಾಗುತ್ತಾನೆ. ಇಂತಹ ದೇವರನ್ನು ಇಲ್ಲೇನಿಲ್ಲ, ಇದು ಬರೀ ಕಲ್ಲು ಎಂದು ತಾತ್ಸಾರ ಮಾಡುವ ಮನುಜರನ್ನೇ ಭಗವಂತನು ಮೂಢರು ಎನ್ನುತ್ತಾನೆ. ಭಗವಂತನು ಸರ್ವವ್ಯಾಪಿ, ಎಲ್ಲೆಂದರಲ್ಲಿ ಆವರಿಸಿಕೊಳ್ಳಬಹುದಾದ ಸರ್ವಶಕ್ತ. ಜಡ ವಸ್ತುವನ್ನು ಚೇತನಗೊಳಿಸಲು ಭಗವಂತನ ಆವಿರ್ಭಾವ ಆಗಲೇಬೇಕು. ಆತ್ಮ ಶಾಶ್ವತ, ಶರೀರ ನಶ್ವರ. ಹಾಗಾಗಿ ಜಡ ವಸ್ತುವಿನಲ್ಲಿ ಹೊಕ್ಕ ಭಗವಂತ ಅಲ್ಲಿಯೇ ಶಾಶ್ವತವಾಗಿ ನಿಲ್ಲಲೂಬಹುದು, ತ್ಯಜಿಸಲೂಬಹುದು. ಅದು ಅವನಿಚ್ಛೆ. ಹೀಗೆ ಭಗವಂತನನ್ನು ಕಾಣಲು ದಿವ್ಯ ದೃಷ್ಟಿ ಬೇಕು. ಕೆಲವೊಮ್ಮೆ ಅಂತರ್ಮುಖಿಯೂ ಆಗಬೇಕಾಗುತ್ತದೆ. ಇದನ್ನೇ ಶ್ರೀಕೃಷ್ಣನು ಗೀತೆಯಲ್ಲಿ ಅತಿ ಗುಹ್ಯತರವಾದದ್ದು, ಇದನ್ನರಿಯಲು ಅಂತಃಚಕ್ಷು ಬೇಕಾಗುತ್ತದೆ. ಅರ್ಜುನ, ನೀನದನ್ನು ಪಡೆಯಲು ಅರ್ಹನಾಗಿದ್ದಿ ಎಂಬ ಅರಿವು ಮೂಡಿಸುತ್ತಾನೆ. ಸಾರ್ವಕಾಲಿಕ ಸತ್ಯವೆನಿಸುವ ಈ ಗೀತೋಪದೇಶ ಲೌಕಿಕ ಜಗತ್ತಿಗೆ ಇಂದಿಗೂ ಆಧ್ಯಾತ್ಮಿಕ ಬೆಳಕು ನೀಡುತ್ತದೆ. ಹರಿ